ಯಾರು ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ಸುಮಾರು ಸುಧಾರಣೆಗಳು ತರೋ ಪ್ರಯತ್ನ ಪಟ್ಟರು. ನಿಮಗೆ ಗೊತ್ತಿರಲಿ ಸರ್, ಎಲ್ಲ AC ಗಳು DC ಗಳು ಸೆಕ್ರೆಟ್ರಿ ಲೆವೆಲ್ ಆಫೀಸರ್ಗಳಿಗೂ ಅವ್ರನ್ನ ಕಂಡ್ರೆ ಆಗದೆ ಇರೋ ಒಂದು ವರ್ಗಾವಣೆ ಸೃಷ್ಟಿಯಾಗಿತ್ತು. ಅವರು ಟಾಸ್ಕ್ ಕೊಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಸೋಕ್ಕೆ ಶುರು ಮಾಡಿದ್ರು. ಅವ್ರು ಹೋಗಲಿ ಅಂತ ಇವತ್ತು ತುಂಬ ಖುಷಿಪಟ್ಟಿರೋ ಜನ ಯಾರು ಗೊತ್ತಾ, ಈ ಖಾತೆ ಇದು ಸರ್ಕಾರದ ಬದಲಾವಣೆಯಿಂದ ಹೇಗೋ ರೆವಿನ್ಯೂಯಿಂದ ಕೃಷ್ಣ ಬೈರೇಗೌಡರು ಹೊರಟೋದ್ರಲ್ಲಪ್ಪ ಅಂತ ರಿಲ್ಯಾಕ್ಸ್ ಆಗಿ ಕೂತಿದ್ದಾರೆ ಭ್ರಷ್ಟರು. ನೀವು ದಾಖಲೆ ಸಮೇತ ಒಬ್ಬ ಮಿನಿಸ್ಟರ್ ಆಗಿ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಒಬ್ಬೊಬ್ಬರನ್ನ ಎಕ್ಸ್ಪೋಸ್ ಮಾಡೋ ಕೆಲಸನ ಮಾಡ್ತಾ ಇದ್ದೀವಿ. ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮಾಡುವ ಭೂದಂಧೆಗಳನ್ನ, ರಿಯಲ್ ಎಸ್ಟೇಟ್ ವ್ಯವಹಾರವನ್ನು, ಕರಪ್ಷನ್ನ ಎಳೆಯಾಗಿ ಬಿಚ್ಚಿಡುವ ಕೆಲಸವನ್ನು ಒಬ್ಬ ಆಕ್ಟಿವಿಸ್ಟ್ ಮಾಡುವ ಕೆಲಸವನ್ನು ಕೃಷ್ಣ ಬೈರೇಗೌಡರು ಮಾಡಿದ್ರು. ನಾವೆಲ್ಲ ಅನ್ಕೋತಾ ಇದ್ದೋ, ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಈ ಇಲಾಖೆಯಲ್ಲಿ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿದಿರಿ, ನೀವು ಕಂಟಿನ್ಯೂ ಆಗಿ ಅಲ್ಲಿ ಇನ್ನೂ ತುಂಬ ಸುಧಾರಣೆ ಆಗೋ ಅಗತ್ಯ ಇದೆ ಅಂತ ಹೇಳ್ತಾರೆ ಅಂತ ನಾವು ಅನ್ಕೋತಾ ಇದ್ದೋ. ಅವ್ರನ್ನ ತೆಗೆದು ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಂತೆ ಎಷ್ಟಿದೆ, ಟೈಮ್ ಎಷ್ಟಿದೆ? 2 ವರ್ಷ. 2 ವರ್ಷನೂ ಇಲ್ಲ ಸರ್, 1.5 ವರ್ಷ. ಮತ್ತೆ ಅವ್ರನ್ನ ತೆಗೆದು ಇಲ್ಲ ಆಗೋದು ಇನ್ನೊಬ್ರು ಯಾರು ಪಾಪ ನಮ್ಮ ಪರಮೇಶ್ವರ್ ಅವ್ರಿಗೆ ಅಲ್ಲಿ ಕೂರಿಸಿದ್ದಾರೆ, ಯಾರು ರೆವಿನ್ಯೂ ಮಿನಿಸ್ಟರ್ ಆಗಿ. ಆಮೇಲೆ MB ಪಾಟೀಲ್ರು ಫೈಟ್ ಮಾಡಿ ಖಾತೆನ ಅಲ್ಲಿ ಉಳಿಸ್ಕೊಂಡ್ರಂತೆ. ಆಮೇಲೆ ಕೃಷ್ಣ ಬೈರೇಗೌಡರು ಇನ್ನೊಂದು ಮಾತು ಹೇಳ್ತಾರೆ ಸರ್, ಈಗ ನಾನು ಸಮಗ್ರವಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸ್ಕೋತಿದ್ದಾಗ ನಾನು ಸಮಗ್ರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಲ್ಲ, ಆದರೆ ವಾಸ್ತವ ಏನಿದೆ ಅದನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ತಾ ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ನನಗನ್ಸುತ್ತೆ ಸರ್, DK ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರನ್ನ ಕರೆದು ನೀವು ರೆವಿನ್ಯೂ ವಾಪಸ್ ಹೋಗಿ, ಏನು ಮಾಡೋಕ್ಕಾಗಲ್ಲ, ರೆಡ್ಡಿ ಒಂದು ಸಮಾಧಾನ ಪಡಿಸೋಣ ಅಂತೇಳಿ ಬೆಂಗಳೂರು ಇದೆಯಾ ಸರ್? ಅಲ್ಲ, ಹಂಗೆ ಮಾಡಿದ್ರೆ ಒಳ್ಳೆಯದು. ಯಾಕೆ ಗೊತ್ತಾ, ಕರ್ನಾಟಕಕ್ಕೂ ಒಳ್ಳೆಯದು, ರಾಜ್ಯದ ಜನರಿಗೆ, ರಾಜ್ಯದ ರೈತರಿಗೆ. ಸರ್, ಇನ್ನು ಈ ಪೋಡಿ ಅಭಿಯಾನ ಅಂತ ಶುರು ಮಾಡಿದ್ರು ಸರ್, BJP ಕಾಲದಲ್ಲಿ ಪೋಡಿ ಅಭಿಯಾನ ಅಂತ ಶುರು ಮಾಡಿದ್ರು. 3 ತಲೆಮಾರಿಂದ ಈಗ ನಾನು, ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತನ ಹೆಸರಿಗೆ ಜಮೀನಿದೆ, ನಮ್ಮ ಹೆಸರಿಗೆ ಆಗೇ ಇಲ್ಲ ಇನ್ನು. ಹಾಗಾಗದೇ ಇರುವ ಪರಿಣಾಮ ನಾನೆಲ್ಲೂ ಆ ಲ್ಯಾಂಡ್ ಮೇಲೆ ಒಂದು ಸಣ್ಣ ಸಾಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾರಾಟ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದೇನಾಗಿದೆ, ಇಡೀ ಪ್ರಗತಿ ನಿಮಗೆ ಅಭಿವೃದ್ಧಿ ಕುಂಠಿತ ಆಗಿದೆ, ಜನಕ್ಕೆ ಒಂದು ಸ್ವಾಭಿಮಾನ ಅನ್ನೋದೇ ಇಲ್ಲವಾಗಿದೆ. 10 ವರ್ಷ ಆದ್ರೂ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಯಾರೂ ಕೆಲಸ ಮಾಡೋದಿಲ್ಲ. ನಿಮಗೆ ಹೆಂಗೆ ಈ ಬೆಂಗಳೂರಿನ ಸುತ್ತ ಸರ್ ಲ್ಯಾಂಡ್ ಮಾಫಿಯಾ ಹೆಂಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ರೈತ ರೈತ ಕಂದಾಯ ಇಲಾಖೆಯ ತಹಶೀಲ್ದಾರ್ ಕಚೇರಿಗೆ ಎಂಟ್ರಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ಬ್ರೋಕರ್ಗಳ ಮೂಲಕ ಮಾತ್ರ ಆಫೀಸ್ ಒಳಗಡೆ ಹೋಗಿ ಲಂಚ ಕೊಟ್ಟು ಕೆಲಸ ಮಾಡಬೇಕಾಗಿದೆ. ದುಡ್ಡಿಲ್ದವನಿಗೆ ನೀನು ಲ್ಯಾಂಡನ್ನೇ ನಮಗೆ ಲಂಚವಾಗಿ ಕೊಡು ಅಂತ ಕೇಳುವ ಭ್ರಷ್ಟರು ಮನೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ. ಅದನ್ನು ಸುಧಾರಣೆ ಆಫೀಸರ್ಗಳೇ ಅದನ್ನು ಸುಧಾರಣೆ ಮಾಡೋಕ್ಕೆ ಕೃಷ್ಣ ಬೈರೇಗೌಡರು ಭಾಳ ರಿಸ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಇನ್ನೂ 2 ವರ್ಷ ಅವಕಾಶ ಕೊಟ್ಟಿದ್ರೆ ಒಂದಷ್ಟಾದರೂ ರೆವಿನ್ಯೂ ಇಲಾಖೆಯಲ್ಲಿ ಸುಧಾರಣೆ ಆಗ್ತಾಯಿತ್ತು. ಏಕಾಏಕಿ ಚೇಂಜ್ ಮಾಡಿ ಅದು ನಮ್ಮ ರೈತರಿಗೆ ರೆವಿನ್ಯೂ ಇಲಾಖೆ ಭಾಳ ದೊಡ್ಡ ನಷ್ಟ. ನಾನು ಈಗಲೂ ಹೇಳ್ತೀನಿ, DK ಶಿವಕುಮಾರ್ ಅವರೇ ಕೃಷ್ಣ ಬೈರೇಗೌಡರನ್ನ ಕೂರಿಸಿ, ಅವ್ರು ನನಗೆ ಅವಮಾನ ಆಯಿತು ಅಂತ ಹೇಳಲ್ಲ. ಈಸ್ ಮೋಸ್ಟ್ ಎಜುಕೇಟೆಡ್ ಜನ ಅವರು. ನನಗೆ ಅವಮಾನ ಆಯಿತು ಅಂತ ಹೇಳೋದಿಲ್ಲ. ಅವರು ಕೂತು ಕೆಲಸ ಮಾಡ್ತಾರೆ ರೆವಿನ್ಯೂ ಇಲಾಖೆ.